ಹೊಸಕುಳಿ ಗ್ರಾಮದ ಪ್ರಸಿದ್ಧ ಉಮಾಮಹೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾಗಿ 50 ವರ್ಷಗಳಿಗೂ ಹೆಚ್ಚು ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಇಳಿ ವಯಸ್ಸಿನಲ್ಲಿ ನಿವೃತ್ತಿ ಹೊಂದಿದ ಗಣಪತಿ ಶಾಸ್ತ್ರಿ ಅವರಿಗೆ ಹೃದಯ ಸ್ಪರ್ಶಿ ಸನ್ಮಾನ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಉಮಾಮಹೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾಗಿ 50 ವರ್ಷಗಳಿಗೂ ಹೆಚ್ಚು ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಇಳಿ ವಯಸ್ಸಿನಲ್ಲಿ ನಿವೃತ್ತಿ ಹೊಂದಿದ ಗಣಪತಿ ಶಾಸ್ತ್ರಿಗಳಿಗೆ ಹೊಸಕುಳಿ ಗ್ರಾಮಸ್ಥರ ದೇವಾಲಯ ಸಮಿತಿಯ ಮತ್ತು ಅವರಿಂದ ಪಾಠ ಕಲಿತ ಶಿಷ್ಯರಿಂದ ಸನ್ಮಾನ ಮಾಡಿ ಬೀಳ್ಕೊಡಲಾಯಿತು. ಈ ಸಮಾರಂಭದಲ್ಲಿ ಮಾತನಾಡಿದ ಶ್ರೀ ಕರಿಕಾನ ಪರಮೇಶ್ವರಿ ದೇವಾಲಯದ ಸೇವಾ ನಿವೃತ್ತ ಪ್ರಸಿದ್ಧ ವೈದಿಕ ಶ್ರೀ ಸುಬ್ರಹ್ಮಣ್ಯ ಭಟ್ಟರು, ಅರ್ಚಕತನ ಎನ್ನುವುದು ವೇದಾಧ್ಯಯನ ಮಾಡಿದವರ ಕರ್ತವ್ಯ. ಅದನ್ನು ನಿಷ್ಠೆಯಿಂದ ನಿರ್ವಹಿಸುವುದು ಕಠಿಣ. ಆದರೆ ಭಕ್ತರ ಕಲ್ಯಾಣಕ್ಕೆ ಅರ್ಚಕತನವನ್ನ ನಿರ್ವಹಿಸಿದರೆ ಭಕ್ತರಿಗೆ, ಊರಿಗೆ, ಕ್ಷೇತ್ರಕ್ಕೆ ಒಳಿತಾಗುತ್ತದೆ. ಅಂತಹ ಸೇವೆಯನ್ನ 50 ವರ್ಷಗಳಿಗೂ ಹೆಚ್ಚು ಕಾಲ ಉಮಾಮಹೇಶ್ವರನ ಸನ್ನಿಧಿಗೆ ಶ್ರೀ ಗಣಪತಿ ಶಾಸ್ತ್ರಿಗಳು ಸಲ್ಲಿಸುತ್ತಾ ಬಂದ ಕಾರಣ ಭಕ್ತರ ಅಭೀಷ್ಟಗಳು ನೆರವೇರಿವೆ. ಕ್ಷೇತ್ರ ಬೆಳೆದಿದೆ, ಊರಿಗೂ ಕ್ಷೇಮವಾಗಿದೆ, ಶಾಸ್ತ್ರಿಗಳಿಗೂ ಗೌರವ ಮತ್ತು ಇತರ ಒಳಿತಾಗಿದೆ ಎಂದು ಹೇಳಿದರು. ಅತಿಥಿಗಳಾದ ಮಂಜುನಾಥ ಭಟ್ ಮತ್ತು ಪತ್ರಕರ್ತ ಜೀವ ಭಟ್ ಮತ್ತು ಅಭಿಮಾನಿಗಳು, ಶಿಷ್ಯರು ಶಾಸ್ತ್ರಿಗಳ ಕೊಡುಗೆಯನ್ನು ಸ್ಮರಿಸಿದರು. ಶಿಕ್ಷಕ ಸಂದೀಪ್ ಭಟ್ ಅಭಿನಂದನಾ ಭಾಷಣ ಮಾಡಿದರು. ಶಾಸ್ತ್ರಿ ದಂಪತಿಗಳಿಗೆ ಚಿನ್ನದ ಉಂಗುರ, ರುದ್ರಾಕ್ಷಿ, ರೇಷ್ಮೆ ವಸ್ತ್ರ ನೀಡಿ ಸನ್ಮಾನಿಸಲಾಯಿತು. ಸೇವಾ ಮಂಡಳಿಯ ಅಧ್ಯಕ್ಷ ರಾಧಾಕೃಷ್ಣ ಭಟ್ ಅಲೇಖ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರೊಫೆಸರ್ ಪ್ರಶಾಂತ್ ಮೂಡಲಮನೆ ಕಾರ್ಯಕ್ರಮ ನಿರ್ವಹಿಸಿದರು. ಕಾರ್ಯದರ್ಶಿ ಪ್ರಕಾಶ್ ಹೆಗಡೆ ವಂದಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.